ಶ್ರೀದೇವಿ ಶ್ರೀ ಪದ್ಮಾವತಿ ಸಮೇತ ಶ್ರೀ ತಿರುಮಲ ಸ್ವಾಮಿ ದೇವಾಲಯದಲ್ಲಿ 4ನೇ ವರ್ಷದ ಅದ್ದೂರಿ ವೈಕುಂಠ ಏಕಾದಶಿ ಆಚರಣೆ. ಹೊಸಕೋಟೆ ತಾಲೂಕಿನ ಮುತ್ತುಕದಹಳ್ಳಿ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದ ವೈಕುಂಠ ಏಕಾದಶಿ ಕಾರ್ಯಕ್ರಮದಲ್ಲಿ ಶಾಸಕ ಶರತ್ ಬಚ್ಚೇಗೌಡ ಭಾಗಿಯಾಗಿ ಪೂಜೆಯನ್ನ ಸಲ್ಲಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಶರತ್ ಬಚ್ಚೇಗೌಡ ಅವರು ಪ್ರತಿ ವರ್ಷ ಶ್ರೀ ತಿರುಮಲರಾಯ ಸ್ವಾಮಿಯ ವೈಕುಂಠ ಏಕಾದಶಿ ಹಾಗೂ ಶ್ರೀನಿವಾಸ ಕಲ್ಯಾಣ ಮಹೋತ್ಸವ ವಿಜೃಂಭಣೆಯಿಂದ ನಡೆಸಿಕೊಂಡು ಬರ್ತಾ ಇದ್ದು, ಈ ಬಾರಿ ಸಹ ವಿಶೇಷ ಪೂಜೆ, ಅಲಂಕಾರ, ಅನ್ನದಾಸೋಹ ಸೇರಿದಂತೆ ವಿವಿಧ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ. ವೈಕುಂಠ ಏಕಾದಶಿ ಅಂದರೆ ವಿಶೇಷವಾಗಿ ಸ್ವರ್ಗದ ಬಾಗಿಲು ಹಾಗೂ ವೈಕುಂಠದ ದ್ವಾರ ಇಂದು ತೆರೆದಿರುತ್ತದೆ ಎಂಬ ಪ್ರತೀತಿ ಇದೆ. ದೇವರು ಎಲ್ಲಾ ಭಕ್ತರ ಕೋರಿಕೆ ನೆರವೇರಿಸಿ ಸುಖ ಶಾಂತಿಯಿಂದ ಜೀವನ ನಡೆಸಿ ಉತ್ತಮ ಮಳೆ ಬೆಳೆಯಾಗಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತೇನೆ ಎಂದರು. ಇದೇ ಸಂದರ್ಭದಲ್ಲಿ ಬಂದಂತಹ ಎಲ್ಲಾ ಭಕ್ತರಿಗೆ ಅನ್ನದಾಸೋಹದ ಜೊತೆಗೆ ಲಾಡು ವಿತರಣೆ ಮಾಡಿದರು. ಶ್ರೀನಿವಾಸ ಕಲ್ಯಾಣೋತ್ಸವ ಅದ್ದೂರಿಯಾಗಿ ಹೆಚ್ಚಿನ ಸಂಖ್ಯೆಯ ಭಕ್ತರ ಸಮ್ಮುಖದಲ್ಲಿ ನಡೆಯಿತು. ಬ್ಯೂರೋ ರಿಪೋರ್ಟ್, ತಾವರೆಕೆರೆ ತೇಜಸ್, ಪ್ರಜಾಪವರ್ ನ್ಯೂಸ್, ಹೊಸಕೋಟೆ. ವೈಕುಂಠ ಏಕಾದಶಿ ಪ್ರಯುಕ್ತವಾಗಿ ರಾಜ್ಯದಲ್ಲಿ ವಿವಿಧ ಭಾಗಗಳಲ್ಲಿ ವಿಶೇಷವಾಗಿ ಇವತ್ತು ವೆಂಕಟೇಶ್ವರ ಸ್ವಾಮಿ ಆರಾಧನೆ, ವೆಂಕಟೇಶ್ವರ ಸ್ವಾಮಿ ಆರಾಧನೆ ಎಲ್ಲ ಕಡೆ ಕೂಡ ನಡೀತಾ ಇದೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಬೆಳಗ್ಗೆ ನಮ್ಮ ಮನೆ ದೇವರಾದಂಥ ವಿಜಯಪುರದಲ್ಲಿ ಪೂಜೆ ಸಲ್ಲಿಸಿ ಇಲ್ಲಿ ನಮ್ಮ ಮುತ್ತುಕದಹಳ್ಳಿ ಗ್ರಾಮದಲ್ಲಿ ವಿಶೇಷವಾಗಿ ವೆಂಕಟೇಶ್ವರ ಸ್ವಾಮಿ ಪೂಜೆನ ಪ್ರತಿ ವರ್ಷ ವೈಕುಂಠ ಏಕಾದಶಿ ಎಂದು ಇಲ್ಲಿ ವಿಶೇಷವಾಗಿ ಮಾಡಿ ಕಲ್ಯಾಣೋತ್ಸವನ ಮಾಡಿ ಗ್ರಾಮದಲ್ಲಿರ್ತಕ್ಕಂಥವ್ರೆಲ್ಲರಿಗೂ ಕರೆದು ಊಟ ಹಾಕಿ ಮಾಡೋಂಥ ಒಂದು ಪದ್ಧತಿ, ಅಭ್ಯಾಸ, ರೂಢಿಯಲ್ಲಿರ್ತಕ್ಕಂಥದ್ದು. ಅದೇ ಥರದಲ್ಲಿ ಇವತ್ತು ಕೂಡ ಮಾಡಿದರೆ ಒಂದು ವಿಶೇಷ ಏನಂತಂದ್ರೆ, ಇಲ್ಲಿ ನಮ್ಮ ಮುತ್ತುಕದಹಳ್ಳಿ ಗ್ರಾಮದಲ್ಲಿರ್ತಕ್ಕಂಥ ವೆಂಕಟೇಶ್ವರ ಸ್ವಾಮಿಯ ಮೂರ್ತಿನ ನೋಡಿದ್ರೆ ತಿರುಪತಿಯಲ್ಲಿ ಹೋಗಿ ನೋಡಿದಂಥ ಮೂರ್ತಿ ಯಾವ ಥರ ಆಗುತ್ತೋ ಅದೇ ಥರದಲ್ಲಿ ದೇವರ ಒಂದು ಲಕ್ಷಣಗಳೆಲ್ಲ ಕೂಡ ಇಲ್ಲಿದೆ. ಅದರಿಂದ ಭಕ್ತಾದಿಗಳು ಇವತ್ತು ಸಹಸ್ರಾರು ಸಂಖ್ಯೆಯಲ್ಲಿ ಇಲ್ಲಿ ಬಂದು ಅವರ ಭಕ್ತಿನ ದೇವರಿಗೆ ಅರ್ಪಣೆ ಮಾಡೋಗಂಥದ್ದನ್ನ ಇವತ್ತು ನಾವು ನೋಡ್ತಾ ಇದ್ದೀವಿ. ಆ ಒಂದು ನಿಟ್ಟಿನಲ್ಲಿ ಗ್ರಾಮಸ್ಥರು ಎಲ್ಲರೂ ಕೂಡ ಸೇರಿಕೊಂಡು ಅನ್ನ ಸಂತರ್ಪಣೆ ಮಾಡಿ ಸಾವಿರಾರು ಸಂಖ್ಯೆಗೆ ಊಟ ಕೂಡ ಮಾಡೋಂಥ ಕೆಲಸ ನಾವು ನೋಡ್ತಾ ಇದ್ದೀವಿ. ವಿಶೇಷವಾಗಿ ಇವತ್ತು ಸ್ವರ್ಗದ ಬಾಗಿಲು, ವೈಕುಂಠದ ದ್ವಾರ ಬಾಗಿಲು ಇವತ್ತು ತೆಗೆದಿರೋದ್ರಿಂದ ಪುಣ್ಯವಾದಂಥ ದಿನ, ವಿಶೇಷವಾದಂಥ ದಿನ. ಪ್ರತಿ ವರ್ಷದಂತೆ ಕೂಡ ಈ ವರ್ಷ ಕೂಡ ಇಲ್ಲಿ ವಿಜೃಂಭಣೆಯಿಂದ ಆಯೋಜನೆ ಮಾಡಿದರೆ ಆ ಸಂದರ್ಭ ನಾವೆಲ್ಲ ಆಚರಣೆ ಮಾಡ್ಕೊಂಡಿದ್ದೀವಿ.